ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಗ ವೃಷಭರೂಪಿ ಧರ್ಮಪುರುಷನು, ರಾಜೇಂದ್ರ, ಮಹಾನುಭಾವರಾದ ಪಾಂಡವರ ವಂಶೀಯನಾದ ನಿನಗೆ ಧರ್ಮರಕ್ಷಣಾ ವಿಷಯದಲ್ಲಿ ಹೇಳಬೇಕಾದುದೇನಿದೆ. ನನಗೆ ಈಗ ಉಂಟಾಗಿರುವ ಕಷ್ಟಕ್ಕೆ ಕಾರಣವೇನೆಂದು ಕೇಳಿದೆಯಲ್ಲವೇ? ಅದಕ್ಕೆ ಏನು ಕಾರಣ, ಯಾರು ಕಾರಣ ಎಂದು ಹೇಳಲಿ. ಕೆಲವರು ಇದಕ್ಕೆ ಸ್ವಾತ್ಮವೇ ಕಾರಣವೆಂದು, ಕೆಲವರು ಅದೃಷ್ಟವೇ ಕಾರಣವೆಂದು, ಕೆಲವರು ಸ್ವಭಾವವೇ ಕಾರಣವೆಂದು, ಕೆಲವರು ಈಶ್ವರನೇ ಕಾರಣನೆಂದು ಹೀಗೆಲ್ಲ ವಿವಿಧವಾಗಿ ಹೇಳುವರು. ನನಗೆ ತೋರುವುದರಲ್ಲಿ ಇದಕ್ಕೆ ಮುಖ್ಯವಾಗಿ ಕಾಲವೇ ಕಾರಣವೆನ್ನಬಹುದಾಗಿದೆ ಎನ್ನಲು ಪರೀಕ್ಷಿತ್ ರಾಜನು, ಎಲೈ ವೃಷಭೇಂದ್ರನೇ, ನಿನ್ನನ್ನು ಪ್ರತ್ಯಕ್ಷವಾಗಿ ದಂಡದಿಂದ ತಾಡನ ಮಾಡಿದ ದುರುಳನು ಎದುರಿಗಿದ್ದರೂ ಅವನು ನಿನ್ನ ದುಃಖಕ್ಕೆ ಕಾರಣ ಎಂಬುದನ್ನು ಹೇಳದೆ ನಿನ್ನ ದುಃಖಾನುಭವಕ್ಕೆ ಕಾಲವೇ ಕಾರಣವೆಂದು ಹೇಳಿದ ನಿನ್ನ ಈ ಮಾತು ನೀನು ನಿಜವಾಗಿಯೂ ಧರ್ಮಪುರುಷನೇ ಎಂದು ತಿಳಿಯಲು ಸಾಧಕವಾಗಿದೆ. ಪಾಪ ಮಾಡಿದವನ ಪಾಪವು ಅದನ್ನು ಕುರಿತು ಉಚ್ಚರಿಸುವವನಿಗೂ ತಗುಲುವುದು ಎಂಬಿ ಧರ್ಮಸೂಕ್ಷ್ಮವು ನಿನ್ನ ಈ ಕಾರ್ಯದಿಂದ ವ್ಯಕ್ತಪಟ್ಟದೆ. ತಪಸ್ಸು, ಸತ್ಯ, ದಯೆ, ಶೌಚ ಎಂಬಿ 4 ಧರ್ಮಪುರುಷನ 4 ಪಾದಗಳಲ್ಲಿರುವಲ್ಲಿ ಹೆಮ್ಮೆಯಿಂದ ತಪಸ್ಸು, ದುಸ್ಸಂಗದಿಂದ ಶುಚಿತ್ವವು, ಮದದಿಂದ ದಯೆಯು ಕ್ರಮವಾಗಿ ಕುಂಠಿತವಾಗುವವು. ಹೀಗಾಗಿ ಕಾಲಮಹಿಮೆಯಿಂದಲೇ ಈಗ ನೀನು ಒಂದೇ ಕಾಲಿನಲ್ಲಿ ನಿಂತಿರುವಂತಾಗಿದೆ. ಗೋರೂಪಧಾರಿಣಿಯಾದ ಈ ಭೂದೇವಿಯು ಸಹ ಭೂಭಾರಣಕ್ಕಾಗಿ ಅವತಾರ ಮಾಡಿದ್ದ ಶ್ರೀಕೃಷ್ಣ ಪರಮಾತ್ಮನ ಪರಲೋಕ ಗಮನದಿಂದ ಭಾಗ್ಯಹೀನೆಯಾಗಿ ದುಃಖದಿಂದ ಕಣ್ಣೀರು ಸುರಿಸುವಂತಾಗಿರುವುದು. ಬ್ರಾಹ್ಮಣ ದ್ವೇಷಿಗಳು ಆದ ದುರುಳರ ಆಡಳಿತಕ್ಕೆ ಸಿಕ್ಕು ದುಃಖಿಸಬೇಕಾದ ಇವರ ಸ್ಥಿತಿಯು ಪರಮ ಪರಿತಾಪಕರವಾದುದು ಎಂದು ಮರುಗಿ ಸ್ವಾಂತ ವಚನಗಳಿಂದ ಆ ಇಬ್ಬರನ್ನು ಸಮಾಧಾನಪಡಿಸಿದನು. ಅಲ್ಲೇ ರಾಜವೇಷಧಾರಿಯಾಗಿ ಅವರ ದುಃಖಕ್ಕೆ ಕಾರಣನಾಗಿ ನಿಂತಿದ್ದ ಅವನೇ ಕಲಿಯೆಂದು ಅವನ ಲಕ್ಷಣ ಚರ್ಯಗಳಿಂದ ಅರಿತು ಅವನನ್ನು ಕೊಲ್ಲಬೇಕೆಂದು ಒರೆಯಿಂದ ಖಡ್ಗವನ್ನು ಸೆಳೆಯಲು ಆ ರಾಜೇಂದ್ರನ ವೀರಾವೇಶವನ್ನು ನೋಡಿ ಗಡಗಡನೆ ನಡುಗತೊಡಗಿದ ಆ ಕಲಿಪುರುಷನು ತನ್ನ ರಾಜವೇಷನೆಲ್ಲ ಕಿತ್ತೊಗೆದು ಕೈಯಲ್ಲಿದ್ದ ದಂಡವನ್ನು ಬಿಸುಟು ಆತನ ಪಾದಗಳಿಗೆ ಅಡ್ಡಬಿದ್ದನು ಮತ್ತು, ರಾಜೇಂದ್ರ, ನಿನ್ನ ಪಾದಗಳಿಗೆ ಶರಣು ಬಂದಿದ್ದೇನೆ, ಶರಣಾಗತನಾದ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡನು. ದೀನನಾಗಿ ತನಗೆ ಶರಣು ಬಂದ ಆ ಕ್ಷುದ್ರ ವ್ಯಕ್ತಿಯನ್ನು ಕಂಡು ದಯಾಳುವಾದ ಆ ರಾಜೇಂದ್ರನು ಅಂದ್ರೆ ಇಲ್ಲಿ ಪರೀಕ್ಷಿತ್ ರಾಜ ಅಂತ, ಆ ರಾಜೇಂದ್ರನು, ಎಲೈ, ನೀನು ವಿಧೇಯನಾಗಿ ಶರಣು ಬಂದುದರಿಂದ ಬಾಹುವಾದ ಅರ್ಜುನನ ವಂಶಜನಾದ ನಾನು ನಿನಗೆ ಪ್ರಾಣದಾನ ಮಾಡಿದ್ದೇನೆ. ಆದರೆ ನೀನು ಇನ್ನು ನನ್ನ ರಾಜ್ಯದಲ್ಲಿರದೆ ಎಲ್ಲಿಗಾದರೂ ಹೊರಟು ಹೋಗು. ಇಷ್ಟು ಅನರ್ಥಗಳಿಗೂ ನೀನೇ ಕಾರಣನು. ನೀನು ರಾಜರುಗಳ ದೇಹದಲ್ಲಿ ಹೊಕ್ಕು ತೊಡಗಿದೆ ಎಂದರೆ ಅವರಲ್ಲಿ ಅಧರ್ಮವು ನೆಲೆಯೂರಿ ನಿಲ್ಲುವುದು. ಅವರಲ್ಲಿ ಲೋಭ, ಅಸತ್ಯ, ಚೌರ್ಯ, ಹೆಮ್ಮೆ ಮುಂತಾದ ದುರ್ಗುಣಗಳು, ರಾಗದ್ವೇಷಾದಿಗಳು, ಸ್ವಧರ್ಮತ್ಯಾಗ, ಕಲಹ, ದುರಾಚಾರ, ವಂಚನೆ ಮುಂತಾದ ದುಸ್ವಭಾವಗಳು ಹುಟ್ಟಿ ಬೆಳೆಯಲು ನೀನೇ ಮೂಲ ಕಾರಣನು. ಆದುದರಿಂದ ದುರಾತ್ಮನಾದ ನೀನು ಇಲ್ಲಿಂದ ಹೊರಡು. ನನ್ನ ಪಾಲನೆಗೊಳಪಟ್ಟ ಈ ರಾಜ್ಯದಲ್ಲಿ ನೀನು ನನ್ನ ಕಣ್ಣಿಗೆ ಬಿದ್ದರೆ ಒಡನೆ ಖಂಡಿಸಿ ಬಿಡುವೆನು ಎಂದನು. ಆಗಲೂ ಕಲಿಪುರುಷನು, ರಾಜೇಂದ್ರ, ಈ ಭೂಮಂಡಲದಲ್ಲಿ ನಿನ್ನ ರಾಜ್ಯವಲ್ಲದೆ ಮತ್ತೆಲ್ಲಿಗೆ ಹೋಗಲಿ? ನಾನು ಎಲ್ಲಿಗೆ ಹೋದರೂ ಅಲ್ಲೆಲ್ಲ ಖಡ್ಗಧಾರಿಯಾಗಿ ನಿಂತ ನಿನ್ನ ಈ ಸ್ವರೂಪವೇ ಸದಾ ಕಣ್ಣೆದುರಿಗಿದ್ದು ನಾನು ಸದಾ ಭಯದಿಂದ ತತ್ತರಿಸುವಂತೆ ಮಾಡುವುದು. ಆದುದರಿಂದ ಪ್ರಭು, ನಾನು ನಿರ್ಭಯವಾಗಿ ಯಾವ ಸ್ಥಳದಲ್ಲಿ ವಾಸಿಸಬಹುದು ಎಂದು ನೀನು ವಿಧಿಸಿದರೆ ಆ ಸ್ಥಳಗಳನ್ನು ಅತಿಕ್ರಮಿಸದೆ ಅಲ್ಲಿ ನಾನು ವಾಸಿಸುತ್ತಿರುವನು. ಅಷ್ಟು ಮಾತ್ರ ಅನುಗ್ರಹ ಮಾಡು ಎಂದು ಬೇಡಿಕೊಂಡನು. ಪರೀಕ್ಷಿತ್ ನರೇಂದ್ರನು ಭಗವತ್ ಸಂಕಲ್ಪಾನುಸಾರವಾಗಿ ನಡೆಯಬೇಕಾದ ಆ ಯುಗಧರ್ಮವನ್ನು ಅನುಸರಿಸಿ ಕಲಿಯು ಪ್ರಪಂಚದಲ್ಲಿದ್ದು ಬಾಳಬೇಕಾಗಿದೆ ಎಂಬುದನ್ನು
ಮನಸ್ಸಿಗೆ ತಂದುಕೊಂಡು, ಎಲೆ ನೀನು ಬೂಜು ಬೂಜು ಜೂಜು ಎಲ್ಲೆಲ್ಲಿ ಇರ್ಬೇಕಂತ ಹೇಳ್ತಾರೆ. ಎಲೆ ನೀನು ಜೂಜು, ಮದ್ಯಪಾನ, ಪರಸ್ತ್ರೀ ಸಂಗಮ, ಪ್ರಾಣಹಿಂಸೆ ಈ 4 ಸ್ಥಳಗಳಲ್ಲಿದ್ದು ನಿನ್ನ ಬಾಳ್ವೆಯನ್ನು ಸಾಗಿಸಬಹುದು ಎಂದನು. ರಾಜೇಂದ್ರ, ಇನ್ನೂ ಕೆಲವು ಸ್ಥಳಗಳನ್ನು ಕರುಣಿಸು ಎಂದು ಪ್ರಾರ್ಥಿಸಲು, ಅವುಗಳೊಂದಿಗೆ ಸುವರ್ಣವನ್ನು ಸೇರಿಸಿಕೋ. ಅಂದ್ರೆ ಈಗ ಬಂಗಾರ ಕೂಡ ಸೇರುತ್ತೆ. ಬಂಗಾರ, ಜೂಜು, ಮದ್ಯಪಾನ, ಪರಸ್ತ್ರೀ ಸಂಗಮ, ಪ್ರಾಣಿ ಹಿಂಸೆ ಇದರಲ್ಲಿ ಕಲಿ ಇರ್ತಾನೆ. ಕೆಲವು ಸ್ಥಳಗಳನ್ನು ಕರುಣಿಸು ಎಂದು ಪ್ರಾರ್ಥಿಸಲು, ಅವುಗಳೊಂದಿಗೆ ಸುವರ್ಣವನ್ನು ಸೇರಿಸಿಕೋ, ಅಲ್ಲೂ ನಿನ್ನ ಆವಾಸ ಸ್ಥಾನವಿರಲಿ ಎಂದು ಸಮ್ಮತಿಸಿದನು. ಅಲ್ಲಿಗೂ ತೃಪ್ತನಾಗದೆ ಕಲಿಯು ಮತ್ತೂ ಕೆಲವು ಸ್ಥಳಗಳನ್ನು ನಿರ್ದೇಶಿಸಬೇಕೆನ್ನಲು, ಎಲ್ಲವೋ ಹಾಗಿದ್ದರೆ ಕೇಳು. ಸುಳ್ಳು, ಮದ, ಕಾಮ, ಕ್ರೋಧ, ವೈರತ್ವ ಎಂಬಿ 5 ಸ್ಥಳಗಳನ್ನು ನಿನ್ನ ಆವಾಸ ಸ್ಥಾನವನ್ನಾಗಿ ಮಾಡಿಕೋ. ಈ ಸ್ಥಳಗಳ ಹೊರತಾಗಿ ಮತ್ತೆಲ್ಲೂ ನಿನ್ನ ಚಲನೆಯಲ್ಲಿ ಇಲ್ಲದಿರಲಿ ಎಂದು ಕಠಿಣ ಶಾಸನ ಮಾಡಿದನು. ರಾಜನ ಆ ಮಾತಿನಂತೆ ಕಲಿಪುರುಷನು ಆ 10 ಸ್ಥಳಗಳಲ್ಲಿ ನಿರ್ಭಯವಾಗಿ ವಾಸಿಸುತ್ತಿರುವನು. ಇನ್ನು 10 ಆಯ್ತು. ಸುಳ್ಳು, ಮದ, ಕಾಮ, ಕ್ರೋಧ, ವೈರತ್ವ ಅವೈದು ಇವೈದು. ಸೌನಕ ಮಹರ್ಷಿಗಳೇ, ಜೀವನವನ್ನು ಅಪೇಕ್ಷಿಸತಕ್ಕವರು ಈ ಸ್ಥಳಗಳನ್ನು ಕಲಿ ಸಾನ್ನಿಧ್ಯವೆಂದು ತಿಳಿದು ಅತ್ಯಂತ ಎಚ್ಚರದಿಂದ ನಡೆಯಬೇಕು. ರಾಜ್ಯಾಧಿಕಾರಿಗಳು ರಾಜರು ಈ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಅವರು ತಮ್ಮಲ್ಲಿ ಕಲಿಯ ಪ್ರವೇಶಕ್ಕೆ ಆಸ್ಪದ ಕೊಟ್ಟರೆಂದರೆ ಅವರಿಂದ ಆದ್ಯಂತ ರಾಜ್ಯವೇ ಮಾತ್ರವಲ್ಲ ಜನಾಂಗವೇ ಕೆಡಲು ಅವಕಾಶವಾಗುವುದು ಎಂದು ನುಡಿದರು. ಹೀಗೆ ಮಹಾನುಭಾವರಾದ ಪರೀಕ್ಷಿತ್ ರಾಜನು ಕಲಿಪುರುಷನನ್ನು ನಿಗ್ರಹಿಸಿ ಧರ್ಮಪುರುಷನಿಗೆ ತಪ, ಶೌಚ, ದಯೆ ಎಂಬ 3 ಪಾದಗಳನ್ನು ದೃಢಪಡಿಸಿಕೊಟ್ಟು, ಧರ್ಮಪುರುಷನಿಗೆ ತಪ, ಶೌಚ, ದಯ ಎಂಬ 3 ಪಾದಗಳನ್ನು ದೃಢಪಡಿಸಿಕೊಟ್ಟು ಭೂದೇವಿಗೂ ಮನಸ್ಸಿಗೆ ಹರ್ಷವನ್ನುಂಟು ಮಾಡಿದನು. ಹೀಗೆ ಧರ್ಮಪ್ರಭುವಾದ ಪರೀಕ್ಷನ್ನರೇಂದ್ರನು ಯುಧಿಷ್ಠಿರನಿಂದ ಅಧಿಷ್ಠಿತವಾದ ಧರ್ಮ ಸಿಂಹಾಸನದಲ್ಲಿ ಕುಳಿತು ರಾಜ್ಯಲಕ್ಷ್ಮಿ ವಿಶಿಷ್ಟನಾಗಿ ಪರಧರ್ಮದಿಂದ ರಾಜ್ಯಪಾಲನೆ ಮಾಡುತ್ತಿದ್ದನು. ಸೂತ ಪುರಾಣಿಕರು ಕಥೆಯನ್ನು ಮುಂದುವರಿಸಿದರು. ಸೌನಕಾದಿಗಳೇ, ತನ್ನ ಕಣ್ಣೆದುರಿಗೆ ಗೋರೂಪದಿಂದಿದ್ದ ಭೂದೇವಿಯನ್ನು ವೃಷಭರೂಪದಿಂದಿದ್ದ ಧರ್ಮಪುರುಷನನ್ನು ಕಾಲಿನಿಂದೊದೆದು ದಂಡದಿಂದ ತಾಡನ ಮಾಡಿ ಹಿಂಸಿಸಿದ ಕಲಿಯನ್ನು ವೀರಶ್ರೇಷ್ಠನು ಧನುರ್ಧಾರಿಯೂ ಆಗಿದ್ದ ಪರೀಕ್ಷಿನ್ ಮಹಾರಾಜನು ಕೊಲ್ಲದೆ ಜೀವಂತೆ ಉಳಿಸಿದನೇಕೆ? ಅವನನ್ನು ಖಡ್ಗದಿಂದ ಶಿರಚ್ಛೇದನೆ ಮಾಡಿ ಕೊಂದು ಬಿಟ್ಟಿದ್ದರೆ ಲೋಕಕ್ಕೆ ಶಾಶ್ವತವಾಗಿ ಕಲಿಬಾಧೆಗೆ ತಪ್ಪಿ ಹೋಗುತ್ತಿದ್ದಲ್ಲ ಎಂದು ನಿಮಗೆ ತೋರಬಹುದು. ಆದರೆ ಈ ಸಂದರ್ಭದಲ್ಲಿ ಆ ರಾಜವರೇಣ್ಯನು ಒಂದು ಧರ್ಮ ಸೂಕ್ಷ್ಮವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಕೆಲಸವನ್ನು ಮಾಡಿದ್ದಾನೆ. ಅದೇನೆಂಬುದನ್ನು ನಿಮಗೆ ಹೇಳುತ್ತೇನೆ. ಯುಗ ಧರ್ಮಾನುಸಾರ ಕಲಿಯು ಈ ಲೋಕವನ್ನು ತನ್ನ ಆಧಿಪತ್ಯಕ್ಕೆ ಒಳಪಡಿಸಿಕೊಂಡು ಆಳುವುದು ಭಗವತ್ ಸಂಕಲ್ಪವಾದುದರಿಂದ ಅವನನ್ನು ಒಮ್ಮೆಗೆ ಕೊಂದು ಬಿಡುವುದು ಸಾಧ್ಯವಲ್ಲದ ವಿಚಾರ. ಅಲ್ಲದೆ ಕಲಿಯುಗದ ಒಂದು ಮಹತ್ವವನ್ನು ತಿಳಿಸುತ್ತೇನೆ. ಇತರ ಯುಗಗಳಂತಲ್ಲದೆ ಕಲಿಯುಗದಲ್ಲಿ ಭಗವದ್ ಭಜನೆ ಕೀರ್ತನೆಗಳೇ ಮೊದಲಾಗಿ ಬಹಳ ಸುಲಭ ಸಾಧ್ಯವಾದ ಪುಣ್ಯಕರ್ಮಗಳು ಬಹು ಶೀಘ್ರ ಕಾಲದಲ್ಲಿ ಅಗಾಧ ಫಲದಾಯಕವಾಗುವವು. ಪಾಪ ಕಾರ್ಯಗಳು ಹೆಚ್ಚಿನ ಆಗದೇ ಇರುವವು. ಅಲ್ಲದೆ ಭಗವಂತನು ಈ ಯುಗದಲ್ಲಿ ಕೇವಲ ತನ್ನ ನಾಮೋಚ್ಚಾರಣೆ ಮತ್ತು ಭಜನ ಸಂಕೀರ್ತನೆಗಳ ಮಾತ್ರದಿಂದಲೇ ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ತಪಸ್ಸು, ಯಜ್ಞ, ಯಾಗಾದಿಗಳು ಮತ್ತು ಅರ್ಚನೆ ಇವುಗಳಿಂದ ಪ್ರಾಪ್ತವಾಗುವ ಮಹಾಫಲವನ್ನು ದೊರಕಿಸಿ ಕೊಡುವ ಕೃಪೆ ಮಾಡಿರುವನಾದುದರಿಂದ ಅಂತಹ ಮಹಾ ಸಾಧನಗಳ ಮೂಲಕ ಆತ್ಮೋದ್ಧಾರಕ ಮಾರ್ಗವನ್ನು ಕಂಡುಕೊಳ್ಳಲಾರದ ಆಸಕ್ತಿಗರೆಲ್ಲ ಕಲಿಯುಗ ಎಂಬುವುದು ಒಂದು ಪರ್ವಕಾಲದಂತಿದೆ, ಇದನ್ನು ಯೋಚಿಸಿಯೇ ಇರಬಹುದು. ಭಗವತ್ ಪ್ರೇರಿತನಾದ ಅವನ ಕಲಿಯನ್ನು ಜೀವಂತ ಉಳಿಯಲು ಅನುಮತಿಸಿ ಅವನು ನಿರ್ಭಯವಾಗಿ ತನ್ನ ಅಧಿಕಾರವನ್ನು ನಡೆಯಿಸಿದಂತೆ ಕೆಲವು ಸ್ಥಳಗಳನ್ನು ಮಾತ್ರ ವಿಂಗಡಿಸಿಕೊಟ್ಟು ಪ್ರತಿಬಂಧಿಸಿರುವನು. ಹೀಗೆ ತನ್ನ ರಾಜ್ಯಭಾರ
ನಡೆಯುತ್ತಿದ್ದಾಗ ಒಮ್ಮೆ ಪರೀಕ್ಷಿತ್ ರಾಜನು ಧನುರ್ಬಾಣಗಳನ್ನು ಧರಿಸಿ ಬೇಟೆಯಾಡಲು ಇಚ್ಛಿಸಿ ಕಾಡಿಗೆ ಹೋದನು. ಕಾಡಿನಲ್ಲಿ ಬಹುಹೊತ್ತು ಬೇಟೆಯಾಡಿ ದುಷ್ಟ ಮೃಗಗಳನ್ನು ವಧಿಸಿ ಶಾಂತನಾಗಿ ಬಾಯಾರಿದ್ದರಿಂದ ನೀರಿರುವ ಸ್ಥಳವಾವುದೆಂದು ಹುಡುಕಿಕೊಂಡು ಹೊರಟನು. ಆ ವೇಳೆಯಲ್ಲಿ ಅವನ ಪರಿವಾರದವರು ಜೊತೆಗಿಲ್ಲದೆ ರಾಜನು ಏಕಾಂಗಿಯಾಗಿ ಅಲ್ಲಲ್ಲಿ ಸುತ್ತುತ್ತಾ ದೂರದಲ್ಲಿ ಒಂದು ಆಶ್ರಮವನ್ನು ಕಂಡು ಅಲ್ಲಿ ನೀರು ಸಿಕ್ಕಬಹುದೆಂದು ಧಾವಿಸಿ ನಡೆದರು. ಆಶ್ರಮದಲ್ಲಿ ಯಾರೂ ಇಲ್ಲದೆ ಶಮೀಕನೆಂಬೊಬ್ಬ ಋಷಿಯು ಮಾತ್ರ ಧ್ಯಾನನಿಷ್ಠನಾಗಿ ಕುಳಿತಿದ್ದನು. ಆ ಮಹರ್ಷಿಯು ತನ್ನ ಸರ್ವೇಂದ್ರಿಯಗಳನ್ನು, ಪಂಚಪ್ರಾಣವಾಯುಗಳನ್ನು, ಬುದ್ಧಿಯನ್ನು, ಮನಸ್ಸನ್ನು ನಿಗ್ರಹಿಸಿ ಬಾಹ್ಯ ವ್ಯಾಪಾರಗಳೊಂದೂ ಇಲ್ಲದೆ ಜಾಗೃತ, ಸ್ವಪ್ನ, ಸುಷುಪ್ಯಾದಿ ತ್ರಿವಿಧ ಅವಸ್ಥೆಗಳನ್ನು ಮೀರಿದ ಪರಮಾತ್ಮ ಅನುಸಂಧಾನದಲ್ಲಿ ನಿರತನಾಗಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ತಲ್ಲೀನನಾಗಿದ್ದು ಬಿಟ್ಟನು. ಆದರೆ ಕಾಡಿನಲ್ಲಿನ ಪ್ರಯಾಣದಿಂದ ವಿಶೇಷ ಬಳಲಿ ಬಾಯಾರಿಕೆಯಿಂದ ಗಂಟಲೊಣಗಿ ಬಾಯಲ್ಲಿನ ದ್ರವ ಹಾರಿ ತಲ್ಲಣಿಸುತ್ತಿದ್ದ ರಾಜನಿಗೆ ಆ ಮಹರ್ಷಿಯು ಕೇವಲ ಅಂತರ್ಮುಖಿಯಾಗಿ ಬಾಹ್ಯಜ್ಞಾನ ವಿರಹಿತನಾಗಿದ್ದನೆಂದು ತೋರಲಿಲ್ಲ. ಅದೊಂದು ವಿಚಿತ್ರ ಕಾಲವಿಶೇಷವೆನ್ನಬೇಕು. ಆಶ್ರಮದೆದುರಿಗೆ ಬಂದು ನಿಂತ ರಾಜನು ಅಲ್ಲೇ ಧ್ಯಾನ ನಿರತರಾಗಿ ಕುಳಿತಿದ್ದ ಮೇಲ್ಕೊಂಡ ಶಮೀಕ ಮುನಿಯನ್ನು ಕಂಡು ದಾಹಶಾಂತಿಗಾಗಿ ಸ್ವಲ್ಪ ಜಲವನ್ನು ಕುಡಿರೆಂದು ಯಾಚಿಸಿದನು. ರಾಜನು ಅಲ್ಲಿ ಬಂದು ನಿಂತ ಸಂಗತಿಯಾಗಲಿ, ಆತನು ಜಲಯಾಚನೆ ಮಾಡಿದ ವಿಚಾರವಾಗಲಿ ಧ್ಯಾನಾಸಕ್ತನಾಗಿ ಬ್ರಹ್ಮಜ್ಞಾನ ಶೂನ್ಯನಾಗಿದ್ದ ಆ ಮುನಿಗೆ ಕೇಳಿಸಲೇ ಇಲ್ಲ. ಆಗ ಕಾಲಚೋದಿತನಾದ ಪರೀಕ್ಷಿತ್ ರಾಜನು ಹಾಗೆ ಶಾಂತನಾಗಿ ಬಂದ ಪ್ರಭುವಾದ ತನಗೆ ಆಸನವನ್ನಾಗಲಿ ಅರ್ಘ್ಯಾದಿ ಉಪಚಾರಗಳನ್ನಾಗಲಿ ಕೊನೆಗೆ ಬಾಯಾರಿಕೆಯ ನಿವಾರಣೆಗಾಗಿ ಸ್ವಲ್ಪ ಜಲವನ್ನಾಗಲಿ ಕೊಡದೆ ಆ ಮುನಿಯ ಕೇವಲ ಉದಾಸೀನವಾಗಿ ತನ್ನನ್ನು ಅವಮಾನ ಮಾಡಿಸುವುದಕ್ಕಾಗಿಯೇ ಕಪಟತನದಿಂದ ಹಾಗೆ ಧ್ಯಾನಾಸಕ್ತನಂತೆ ಕಣ್ಣು ಮುಚ್ಚಿ ಕುಳಿತಿದ್ದಾನೆಂದು ಭಾವಿಸಿದನು. ಅಂದಿನ ಮಠಮಠ ಮಧ್ಯಾಹ್ನದಲ್ಲಿ ಹಸಿವು ಬಾಯಾರಿಕೆಗಳಿಂದ ಬಳಲಿ ವಿಚಾರ ಶೂನ್ಯನಾಗಿದ್ದ ಆ ರಾಜನಿಗೆ ಆ ಮುನಿಯ ಮೇಲೆ ವಿಶೇಷ ಕೋಪ ಉಂಟಾಯಿತು. ಸಾತ್ವಿಕರಾದ ಬ್ರಾಹ್ಮಣರ ವಿಷಯದಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸಗಳನ್ನಿಟ್ಟು ನಡೆದುಕೊಳ್ಳುತ್ತಿದ್ದ ಆ ರಾಜನಿಗೆ ಕಾಲಕರ್ಮ ಸಂಯೋಗದಿಂದಲೂ ಎಂಬಂತೆ ಆಗ ಆ ಬ್ರಾಹ್ಮಣನ ವಿಷಯದಲ್ಲಿ ವಿಶೇಷ ಕ್ರೋಧ ಉಂಟಾಯಿತು. ಒಡನೆ ತನ್ನನ್ನು ಹಾಗೆ ಅವಮಾನಿಸಿದ ಆತನಿಗೆ ಶಿಕ್ಷಿಸಬೇಕೆಂದು ಬಗೆದು ಸಮೀಪದಲ್ಲಿ ಸತ್ತು ಬಿದ್ದಿದ್ದ ಒಂದು ಹಾವನ್ನು ತನ್ನ ಬಿಲ್ಲಿನ ಕೊನೆಯಿಂದ ಎತ್ತಿ ಅದನ್ನು ಆ ಮುನಿಯ ಕೊರಳಿಗೆ ಮಾಲೆಯಂತೆ ಹಾಕಿ ತನ್ನ ಪಟ್ಟಣಕ್ಕಾಗಿ ಹೊರಟು ಬಿಟ್ಟನು. ಆ ಮುನಿಯು ಕ್ಷತ್ರಿಯನಾದ ತನ್ನನ್ನು ಲಕ್ಷ್ಯ ಮಾಡದೆ ತುಚ್ಛ ಭಾವದಿಂದ ಕಂಡನೆಂಬುದೇ ಅಂದು ರಾಜನಿಗೆ ಆತನ ವಿಚಾರದಲ್ಲಿ ಅಷ್ಟು ಅಸಮಾಧಾನ ಉಂಟಾಗಲು ಕಾರಣವಾಯಿತು. ಪರೀಕ್ಷಿತ್ ರಾಜನು ಹೀಗೆ ತನ್ನ ಮನಸ್ಸಿಗೆ ತೋರಿದಂತೆ ಆ ಮುನಿಗೆ ಶಿಕ್ಷೆ ಮಾಡಿ ಹಿಂದಿರುಗಿದ ಸ್ವಲ್ಪ ಹೊತ್ತಿನಲ್ಲಿಯೇ ಅಲ್ಲಿಗೆ ಬಂದ ಕೆಲವು ಮಂದಿ ಋಷಿಪುತ್ರರು ಸಮೀಕರ ಕೊರಳಿನಲ್ಲಿದ್ದ ಸರ್ಪವನ್ನು ಕಂಡರು. ಒಡನೆ ಓಡಿ ಹೋಗಿ ಅಲ್ಲೇ ಆಡುತ್ತಿದ್ದ ಅವರ ಮಗನಾದ ಶೃಂಗಿ ಎಂಬುವನ್ನು ಕಂಡು, ನಿಮ್ಮ ತಂದೆಯ ಕೊರಳಿಗೆ ಯಾವನೋ ಒಬ್ಬ ಕ್ಷತ್ರಿಯ ರಾಜನು ಒಂದು ಸತ್ತ ಹಾವನ್ನು ಮಾಲೆ ಹಾಕಿ ಹೋಗಿದ್ದಾನೆಂದು ತಿಳಿಸಿಬಿಟ್ಟರು. ಆ ಮಾತುಗಳನ್ನು ಕೇಳಿದೊಡನೆಯೇ ಬಾಲಕನಾದ ಶೃಂಗಿಗೆ ಬಹು ಕೋಪ ಬಂದಿತು. ಆಹಾ, ಮದಾಂಧರನಾದ ಈ ಕ್ಷತ್ರಿಯ ರಾಜರು ಮಹಾ ಗರ್ವದಿಂದ ಮರೆಯುತ್ತಿರುವರು. ಸಾತ್ವಿಕರಾದ ಬ್ರಾಹ್ಮಣರ ವಿಷಯದಲ್ಲಿ ಇವರು ಎಷ್ಟು ಅಲಕ್ಷ್ಯ ಭಾವದಿಂದ ನಡೆಯುತ್ತಿರುವರಲ್ಲ. ಅಕ್ಕಟ, ಇದೇನು ಅನ್ಯಾಯವು? ವಾಸ್ತವವಾಗಿ ನೋಡಿದರೆ ಈ ಕ್ಷತ್ರಿಯರು ಬ್ರಹ್ಮನಿಷ್ಠರಾದ ಬ್ರಾಹ್ಮಣರಿಗೆ ಕೇವಲ ದಾಸಭೂತರು. ಬ್ರಾಹ್ಮಣರಿಗೆ ವಿಧೇಯರಾಗಿ ಅವರನ್ನು ರಕ್ಷಿಸಬೇಕಾದುದೇ ಈ ಕ್ಷತ್ರಿಯರ ಧರ್ಮವಾಗಿದೆ. ಹೀಗಿರುವಲ್ಲಿ ತಪೋನಿಧಿಯಾದ ನಮ್ಮ ತಂದೆಯನ್ನು ಈ ಕ್ಷತ್ರಿಯ ರಾಜನು ಹೀಗೆ ಅವಮಾನಗೊಳಿಸಿದನಲ್ಲ. ಇದಕ್ಕೆ ತಕ್ಕಂತೆ ಪ್ರತೀಕಾರ ಮಾಡದಿದ್ದರೆ ಇವರ ಗರ್ವ ಅಹಂಕಾರಗಳು ಹೆಚ್ಚು ಹೋಗುವವು. ನನ್ನ ಶಕ್ತಿಯನ್ನಾದರೂ ಲೋಕವು ನೋಡಲಿ ಎಂದು ಹೇಳಿಕೊಂಡನು. ಮತ್ತು ಆ ಋಷಿಕುಮಾರ ಶೃಂಗಿಯು ಒಡನೆಯೇ ಸಮೀಪದಲ್ಲಿದ್ದ ಕೌಶಿಕಿ ನದಿಗೆ ಹೋಗಿ ಶುದ್ಧಾಚಮನೆ ಮಾಡಿ ಯಾವ ದುರಾತ್ಮನು
ಮರ್ಯಾದೆಯನ್ನು ಅತಿಕ್ರಮಿಸಿ ನಮ್ಮ ತಂದೆಯ ಕೊರಳಿಗೆ ಸತ್ತ ಹಾವನ್ನ ಮಾಲೆ ಹಾಕಿ ಅವಮಾನಗೊಳಿಸಿ ಹೋದನೋ ಅವನು ಇಂದಿಗೆ 7ನೇ ದಿನದಲ್ಲಿ ತಕ್ಷಕನಿಂದ ದಷ್ಟನಾಗಿ ಸಾಯಲಿ ಎಂದು ವಜ್ರಾಯುಧಕ್ಕೆ ಸಮಾನವಾದ ಶಾಪವಾಕ್ಯವನ್ನು ನುಡಿದುಬಿಟ್ಟನು. ತರುವಾಯಿ ತಮ್ಮ ಆಶ್ರಮಕ್ಕೆ ಬಂದ ತಂದೆಯ ಕೊರಳಿನಲ್ಲಿದ್ದ ಆ ಮೃತ ಸರ್ಪವನ್ನು ಕಂಡು ಗಟ್ಟಿಯಾಗಿ ಅಳತೊಡಗಿದನು. ಬಾಲಕನು ಉಚ್ಚರವದಿಂದ ಅತ್ತ ಆ ಧ್ವನಿಯು ಧ್ಯಾನ ಸಮಾಧಿಯಲ್ಲಿದ್ದ ಆ ಶಮೀಕ ಮುನಿಯನ್ನು ಎಚ್ಚರಗೊಳಿಸಿತು. ಆತನು ತನ್ನ ಕೊರಳಿನಲ್ಲಿದ್ದ ಮೃತ ಸರ್ಪವನ್ನು ಎದುರಿಗೆ ಅಳುತ್ತಾ ನಿಂತಿದ್ದ ಮಗನನ್ನು ಕಂಡು ದುಃಖಕ್ಕೆ ಕಾರಣವೇನೆಂದು ಕೇಳಿ ಆ ಹಾವನ್ನು ಕೈಯಿಂದೆತ್ತಿ ಆಚೆಗೆ ಎಸೆದನು ಮತ್ತು ಆ ಮಗನನ್ನು ಬಳೆಗೆ ಕರೆದು ಆಧರಿಸಲು ಮಗನು ಯಾವನೋ ಒಬ್ಬ ದುಷ್ಟ ಕ್ಷತ್ರಿಯನು ಅಕೃತ್ಯವನ್ನು ಮಾಡಿ ಹೋದನೆಂದು ಅದಕ್ಕಾಗಿ ನಾನು ಶಾಪ ಕೊಟ್ಟೆನೆಂದು ತಿಳಿಸಿಬಿಟ್ಟನು. ಶಮೀಕ ಋಷಿಯು ತನ್ನ ಮಗನ ಮಾತನ್ನು ಕೇಳಿ ಬಹು ವಿಚಾರಯುಕ್ತನಾದನು. ತನ್ನ ಜ್ಞಾನ ದೃಷ್ಟಿಯಿಂದ ನಡೆದ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿದ ಆತನು, ಮಗು, ನೀನು ಬಹು ತಪ್ಪು ಮಾಡಿದೆ. ಆತನು ಮಾಡಿದ ಕ್ಷುಲ್ಲಕ ಕಾರ್ಯಕ್ಕೆ ಮರಣದಂಡನೆಯನ್ನು ವಿಧಿಸುವುದೇ? ಮಧ್ಯಾಹ್ನದ ಬಿಸಿಲಿನಲ್ಲಿ ಬಾಯಾರಿ ಮನೆಯ ಬಾಗಿಲಿಗೆ ಬಂದ ಅತಿಥಿಗಳನ್ನು ಅರ್ಘ್ಯಪಾದ್ಯಾದಿಗಳಿಂದ ಆಧರಿಸಿ ಆಹಾರ ಪಾನೀಯಗಳನ್ನು ಕೊಟ್ಟು ಗೌರವಿಸುವುದು ನಮ್ಮ ಕರ್ತವ್ಯವೇ ಆಗಿತ್ತು. ಆದರೆ ಬ್ರಹ್ಮಪ್ರಜ್ಞಾ ಶೂನ್ಯನಾಗಿ ಧ್ಯಾನಾಸಕ್ತನಾಗಿ ಕುಳಿತಿದ್ದ ನಾನು ಅದನ್ನು ತಿಳಿಯಲಾರದೆ ಆ ರಾಜೇಂದ್ರನಿಗೆ ಬಹು ಅಪಚಾರ ಮಾಡಿದಂತಾಯಿತು. ಇದಲ್ಲದೆ ಆತನು ಈ ದೇಶಕ್ಕೆ ಪ್ರಭುವಾಗಿ ವಿಷ್ಣುವಿನ ಅಂಶದಿಂದ ಪ್ರಜಾಪಾಲನೆಯನ್ನು ನಿರತನಾಗಿರುವ ಯುಧಿಷ್ಠಿರ ರಾಜವಂಶ ಸಂಭೂತನಾದ ಪರೀಕ್ಷಿತ್ ರಾಜನು. ಆತನನ್ನು ನಾವು ತಕ್ಕಂತೆ ಗೌರವಿಸಬೇಕಲ್ಲದೆ ಹೀಗೆ ಮರಣದಂಡನೆಗೆ ಗುರಿ ಮಾಡಬಹುದೇ? ರಾಜನಿಲ್ಲದ ರಾಜ್ಯವು ಕಳ್ಳಕಾಕರ ಹಾವಳಿಗೆ ಎಡೆಯಾಗಿ ಪ್ರಜೆಗಳು ಅಗಾಧ ಕಷ್ಟ ನಷ್ಟಗಳಿಗೆ ಗುರಿಯಾಗುವರು. ಜನರಲ್ಲಿ ಐಕ್ಯಮತ್ಯವು ಸ್ನೇಹ ಪ್ರೇಮಗಳು ತಪ್ಪಿ ಅವರು ಪರಸ್ಪರ ಹೊಡೆದಾಡಿ ಸಾಯುವರು. ಸ್ತ್ರೀಯರನ್ನು, ಪಶುಗಳನ್ನು, ಧನ ಕನಕಗಳನ್ನು ಸಿಕ್ಕಿದವರು ದೋಚಿ ವಶಪಡಿಸಿಕೊಳ್ಳುವರು. ವರ್ಣಾಶ್ರಮಾಚಾರಗಳೆಲ್ಲವೂ ನಷ್ಟವಾಗಿ ಹೋಗುವವು. ರಾಜನಿಲ್ಲದ ರಾಜ್ಯದಲ್ಲಿ ವೈದಿಕ ಕಾರ್ಯಕಲಾಪಗಳೆಲ್ಲವೂ ನಿರ್ನಾಮವಾಗಿ ಜನರು ವಿಧಿ ನಿಷೇಧಗಳನ್ನು ಅತಿಕ್ರಮಿಸಿ ನಡೆವರಲ್ಲದೆ ಅರ್ಥಕಾಮಗಳಲ್ಲೇ ನಿರತರಾಗಿ ಕೇವಲ ಪಶುಗಳಂತೆ ಆಹಾರ ನಿದ್ರಾದಿ ಸುಖಲೋಲುಪತೆಗೆ ದಾಸರಾಗಿ ಕೆಟ್ಟು ಹೋಗುವರು. ಈ ಅನಾಹುತಗಳಿಗೆ ಅವಕಾಶ ಕೊಡದೆ ಪ್ರಜೆಗಳನ್ನು ತಕ್ಕಂತೆ ಅಂಕೆಯಲ್ಲಿಟ್ಟು ಕಾಪಾಡಲು ಧರ್ಮಾತ್ಮನಾದ ರಾಜನಿರಬೇಕಾದುದು ಅತ್ಯವಶ್ಯ. ಹೀಗಿರುವಲ್ಲಿ ಅಂತಹ ರಾಜ್ಯಪಾಲಕನನ್ನು ಕೊಲ್ಲುವುದಕ್ಕಿಂತಲೂ ಹೆಚ್ಚಿನ ಪಾಪಕಾರ್ಯವು ಮತ್ತೊಂದಿರದು. ಇಂತಹ ರಾಜನನ್ನು ಕೊಂದು ರಾಜ್ಯದಲ್ಲಿ ನಡೆವ ಸಕಲ ಪಾಪಕೃತ್ಯಗಳ ಫಲಕ್ಕೂ ನೀನು ಭಾಗಿಯಾಗಬೇಕಾಯಿತಲ್ಲ. ಮಗು ಶೃಂಗಿ, ಈಗ ನಮ್ಮ ಆಶ್ರಮದ ಬಳಿ ಬಂದಿದ್ದವನು ಯಾರೆಂದು ಬಲ್ಲೆಯ? ಆತನು ಪರಮ ಧಾರ್ಮಿಕನಾದ ಪರೀಕ್ಷಿತ್ ರಾಜನು, ಯುಧಿಷ್ಠಿರ ಮಹಾರಾಜನ ಮೊಮ್ಮಗನು, ಪರಮ ಭಾಗವತೋತ್ತಮನು, ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ ಸಾರ್ವಭೌಮನು, ಉದಾರ ಕೀರ್ತಿ ಸಂಪನ್ನನು. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರು ಈ ಭೂಮಿಯನ್ನು ಬಿಟ್ಟು ಹೊರಟ ಒಡನೆಯೇ ಶಿಥಿಲಗೊಂಡಿದ್ದ ಸಕಲ ಧರ್ಮಗಳನ್ನು ಪುನಃ ಸ್ಥಾಪಿಸಿ ಕಲಿಯನ್ನು ನಿಗ್ರಹಿಸಿದ ಮಹಾನುಭಾವನು. ಮಗು, ಇಂತಹ ರಾಜನಿಗೆ ನೀನು ದುಡುಕಿ ಮಹಾ ದಾರುಣವಾದ ಶಾಪವನ್ನು ಕೊಟ್ಟುಬಿಟ್ಟಲ್ಲ. ಇದು ಉಚಿತವೇ ಎಂದು ಯೋಚಿಸು ಎಂದು ನುಡಿದು ತನ್ನ ಆ ಅಜ್ಞಾನಿಯಾದ ಮಗನು ಮಾಡಿದ ಮಹಾ ಅಪರಾಧವನ್ನು ಕ್ಷಮಿಸೆಂದು ಭಗವಂತನನ್ನು ಪ್ರಾರ್ಥಿಸಿದನು. ದಯಾಸಮುದ್ರನಾದ ದೇವದೇವನೇ, ನನ್ನ ಈ ಮಗನು ವಿವೇಕ ಶೂನ್ಯನಾಗಿ ಬಾಲ್ಯ ಚಾಪಲ್ಯದಿಂದ ಮಾಡಿದ ಈ ಅಕಾರ್ಯದಿಂದ ನಮಗೆ ರಾಜದ್ರೋಹ ಪಾತಕವು ಸಂಭವಿಸಿದಂತೆ ಕಾಪಾಡು. ಪರಮ ಭಾಗವತೋತ್ಪನ್ನರಾದ ಪರೀಕ್ಷಿತ್ ನರೇಂದ್ರನಿಗೆ ಮಾಡಿದ ಈ ಪಾಪವು ಅಜ್ಞಾನಿಯಾದ ಈ ಬಾಲಕನಿಂದ ಅಕಸ್ಮಾತ್ತಾಗಿ ನಡೆದು ಹೋದುದರಿಂದ ಇದನ್ನು ದೀನ ದಯಾಪರನಾದ ನೀನು ಕ್ಷಮಿಸು ಎಂದು ಬೇಡಿಕೊಂಡನು. ಸೌನಕಾದಿಗಳೇ, ಆ ಶಮೀಕ ಮಹರ್ಷಿಯ ಅಗಾಧ ಸೌಜನ್ಯವನ್ನು ಏನೆಂದು ಹೇಳಲಿ? ತನ್ನ ಮಗನು ದುಡುಕಿ ಆ ರಾಜೇಂದ್ರನಿಗೆ ಅಗಾಧ ಅಪರಾಧ ಮಾಡಿಬಿಟ್ಟನೆಂದು ಆತನು ವ್ಯಥೆ ಪಡುತ್ತಿದ್ದನಲ್ಲದೆ, ಆ ರಾಜನು ತನ್ನ ಆಶ್ರಮಕ್ಕೆ ಬಂದು ತನಗೆ ಅಂತಹ ಅವಮಾನವನ್ನು ಮಾಡಿದನಲ್ಲ ಎಂದು ಲೇಷ ಮಾತ್ರವೂ ಅಸಮಾಧಾನಗೊಳ್ಳಲಿಲ್ಲ. ಸತ್ಪುರುಷರು ಎಂದೂ ರಾಗದ್ವೇಷಾದಿಗಳ ವಶರಾಗದೆ ಸಂತೋಷ ವ್ಯಸನಗಳೆರಡೂ ಒಂದೇ
ಮನೋಭಾವದಿಂದ ಸ್ವಾಗತಿಸುತ್ತಿರುವರಲ್ಲವೇ ಎಂದು ನುಡಿದರು. ಸೌನಕಾದಿ ಮಹರ್ಷಿಗಳೇ ಮುಂದೆ ನಡೆದ ಕಥಾವಿಸ್ತಾರವನ್ನು ಕೇಳಿ. ಪರೀಕ್ಷಿತ್ ರಾಜನು ಸಮೀಕ ಋಷಿಯ ಕೊರಳಿಗೆ ಮೃತಸರ್ಪವನ್ನು ಹಾರವಾಗಿ ಹಾಕಿ ಹೊರಟು ಹೋದನಷ್ಟೇ. ರಾಜಧಾನಿಯನ್ನು ಮುಟ್ಟುತ್ತಿರುವ ಒಳಗೆ ಆತನಿಗೆ ತನ್ನ ಆ ಅಕಾರ್ಯವನ್ನು ಕುರಿತು ಬಹು ಪಶ್ಚಾತ್ತಾಪ ಉಂಟಾಯಿತು. ಅಯ್ಯೋ, ಕೇವಲ ಶಾಂತನಾಗಿ ತಪೋನಿಷ್ಠರಾಗಿ ಕುಳಿತಿದ್ದ ನಿರಪರಾಧಿಯಾದ ಆ ಮಹರ್ಷಿಯ ಕಂಠದಲ್ಲಿ ಸತ್ತ ಹಾವನ್ನು ಸಿಕ್ಕಿಸಿ ನಾನು ಎಂತಹ ಅಪಕಾರ್ಯ ಮಾಡಿದೆನಲ್ಲ. ಇದರಿಂದ ನಾನು ಆ ಸಾಧುಶೀಲನಾದ ಬ್ರಾಹ್ಮಣನ್ನು ಮಾತ್ರವಲ್ಲ, ಭಗವಂತನಿಗೆ ಮಹಾಪರಾಧ ಮಾಡಿದಂತಾಯಿತು. ಈ ಪಾಪಕ್ಕೆ ನನಗೆ ತಕ್ಕಂತೆ ಶಿಕ್ಷೆಯಾಗಿ ಯೋಗ್ಯ ಪ್ರಾಯಶ್ಚಿತ್ತವಾಗಲೇಬೇಕು. ಹಾಗಾದರೆ ಮಾತ್ರವೇ ನನ್ನ ಬುದ್ಧಿಯು ಮುಂದೆ ಇಂತಹ ಅಕಾರ್ಯಗಳನ್ನು ಮಾಡದಂತೆ ಎಚ್ಚರಗೊಳ್ಳುವುದು. ಈ ಪಾಪ ಫಲವಾಗಿ ಆ ಮಹರ್ಷಿಯ ಕುಪಿತನಾಗಿ ನನಗೆ ಎಂತಹ ದಾರುಣವಾದ ಶಾಪವನ್ನು ಕೊಟ್ಟರೂ ಅದನ್ನು ನಾನು ವರಪ್ರಸಾದವೆಂದು ಕೈಗೊಳ್ಳುವವನು. ಮಹರ್ಷಿ ಶಾಪವೆಂಬ ಕಾಲಾಗ್ನಿಯು ನನ್ನ ಕುಲವನ್ನು, ರಾಜ್ಯವನ್ನು, ಸೈನ್ಯ, ರಾಜ ಭಂಡಾರವೇ ಮೊದಲಾದ ನನ್ನ ಸರ್ವಸ್ವವನ್ನು ದಹಿಸಿ ನಾಶಗೊಳಿಸುವಂತಿದ್ದರೂ ಅದು ನನಗೆ ಕ್ಷೇಮದಾಯಕವಂತೆ ಭಾವಿಸುವನು. ನನ್ನ ಬುದ್ಧಿಯು ಮಾತ್ರ ಮತ್ತೊಮ್ಮೆ ಗೋ ಬ್ರಾಹ್ಮಣರಿಗೂ ದೇವತೆಗಳಿಗೂ ಅಪಚಾರ ಮಾಡುವಂತಹ ಇಂತಹ ದುಷ್ಕಾರ್ಯಕ್ಕೆ ಪ್ರವರ್ತಿಸದಂತಾಗಲಿ ಎಂದು ಯೋಚಿಸುತ್ತಿದ್ದನು. ಆ ವೇಳೆಗೆ ಸರಿಯಾಗಿ ಶಮೀಕ ಮುನಿಯ ಶಿಷ್ಯನೊಬ್ಬನು ಬಂದು, ಋಷಿಪುತ್ರನು ಇನ್ನು 7 ದಿನಕ್ಕೆ ಸರಿಯಾಗಿ ತಕ್ಷಕನ ವಿಷಾಗ್ನಿಯಿಂದ ನಿನಗೆ ಮರಣ ಉಂಟಾಗಲೆಂದು ಶಪಿಸಿರುವನು. ನಿನ್ನ ಸದ್ಗತಿಗಾಗಿ ಸಾಧ್ಯವಿರುವ ಪ್ರಯತ್ನ ಮಾಡಿಕೊಳ್ಳಬೇಕೆಂದು ಶಮೀಕರು ತಿಳಿಸಿದರೆಂದು ಹೇಳಿ ಹೋದನು. ಅವರು ಹೇಳಿ ಕಳಿಸ್ತಾರೆ. ತನಗೆ ಮರಣ ಉಂಟಾಗುವುದೆಂಬ ಆ ವಾರ್ತೆಯನ್ನು ಕೇಳಿದಾಗಲೂ ರಾಜನು ಉದ್ವಿಗ್ನನಾಗದೆ ವ್ಯಸನ ಪಡದೆ ಹಸನ್ಮುಖಿಯಾಗಿ ತನ್ನ ಕ್ಷೇಮಕ್ಕಾಗಿಯೇ ಅದು ಪ್ರಾಪ್ತವಾಯಿತೆಂದು ಹರ್ಷಿಸಿದನು. ತರುವಾಯಿ ಆ ರಾಜನು ಲೇಷ ಮಾತ್ರವೂ ಸಾವಕಾಶ ಮಾಡದೆ ರಾಜ್ಯಾಧಿಕಾರವನ್ನು ತನ್ನ ಪುತ್ರನಾದ ಜನಮೇಜಯನಿಗೆ ವಹಿಸಿಕೊಟ್ಟು ಇಹಲೋಕ ಸಂಬಂಧವಾದ ಸಕಲ ವಿಚಾರಗಳಿಂದಲೂ ವಿಮುಖನಾಗಿ ಶ್ರೀಹರಿಯ ಪಾದ ಭಜನವೊಂದೇ ಶಾಶ್ವತ ಸುಖಪ್ರದ ಮಾರ್ಗವೆಂದು ನಿರ್ಧರಿಸಿ ರಾಜ್ಯವನ್ನು ಬಿಟ್ಟು ಹೊರಟು ಬಿಟ್ಟನು. ಅತಿಶಯ ವಿರಕ್ತ ಭಾವದಿಂದ ಹೊರಟ ಆ ರಾಜೇಂದ್ರನು ವಿಷ್ಣು ಪಾದೋದ್ಭವೆಯಾದ ಗಂಗಾ ತಟಕ್ಕೆ ನಡೆದನು. ಅಲ್ಲಿ ತುಳಸೀದಳ ಮಿಶ್ರಿತವಾದ ಶ್ರೀ ವಿಷ್ಣುಪಾದ ಧೂಳಿಯಿಂದ ಪವಿತ್ರವಾದ ಜಲಪ್ರವಾಹದಿಂದ 3 ಲೋಕವನ್ನು ಪಾವನ ಮಾಡತಕ್ಕ ಆ ಪುಣ್ಯ ನದಿ ಮಧ್ಯದ ದ್ವೀಪವೊಂದರಲ್ಲಿ ಪ್ರಾಯೋಪವೇಶ ಮಾಡಬೇಕೆಂದು ನಿಶ್ಚಯಿಸಿ ಅದೊಂದೇ ಮೋಕ್ಷ ಸಾಧಕ ಉಪಾಯವೆಂದು ನಿರ್ಧರಿಸಿಬಿಟ್ಟನು. ಆತನಿಗೆ ಆಗ ತನ್ನ ದೇಹದಲ್ಲಿಯಾಗಲಿ ದೇಹ ಸಂಬಂಧಿಗಳಲ್ಲಾಗಲಿ ಯಾವ ಅಭಿಲಾಷವೂ ಇರಲಿಲ್ಲ. ಮನಸ್ಸು ಕೇವಲ ಹರಿಪಾದಗಳಲ್ಲಿ ಮಗ್ನವಾಗಿ ಬೇರೊಂದು ವಿಚಾರವನ್ನು ಚಿಂತಿಸದೆ ಶಾಂತವಾಗಿತ್ತು. ಆ ವೇಳೆಗೆ ದೈವಯೋಗದಿಂದಲೂ ಎಂಬಂತೆ ತೀರ್ಥಯಾತ್ರಾ ಸೇವೆ ನೆಪದಿಂದ ಸಕಲ ತೀರ್ಥಗಳನ್ನು ಪಾವನಗೊಳಿಸುವ ಮಹಾನುಭಾವರಾದ ಋಷಿಗಳ ಅನೇಕ ಮಂದಿ ತಮ್ಮ ತಮ್ಮ ಶಿಷ್ಯ ಪರಿವಾರಗಳೊಂದಿಗೆ ಅಲ್ಲಿಗೆ ಬಂದು ಸೇರಿದರು. ಆ ಅತ್ರಿಮುನಿ, ವಸಿಷ್ಠರು, ಚ್ಯವನರು, ಸರದ್ವತರು, ಅರಿಷ್ಟನೇಮಿ, ಭೃಗು, ಅಂಗೀರಸು, ಪರಾಶರರು, ವಿಶ್ವಾಮಿತ್ರರು, ಪರಶುರಾಮರು, ಇಂದ್ರಪ್ರಮದ, ಉಚತ್ಯ, ಇದ್ಮವಾಹ, ಮೇಧಾತಿಥಿ, ದೇವಲ, ಅರ್ಷ್ಟಿಷೇಣ, ಭಾರದ್ವಾಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಔರ್ವಕವಶ, ಅಗಸ್ತ್ಯರು, ವ್ಯಾಸರು, ನಾರದರು ಮೊದಲ ಮಹರ್ಷಿಗಳೆಲ್ಲರೂ ಬಂದು ಸೇರಿದರು. ಹೀಗೆ ಅನೇಕ ಮಂದಿ ದೇವರ್ಷಿಗಳು, ಬ್ರಹ್ಮರ್ಷಿಗಳು ತನ್ನನ್ನು ಅನುಗ್ರಹಿಸಬೇಕೆಂದು ಬಂದುದನ್ನು ಕಂಡು ರಾಜನು ಪರಮಾನಂದದಿಂದ ಅವರೆಲ್ಲರಿಗೂ ಪ್ರತ್ಯೇಕವಾಗಿ ಅರ್ಘ್ಯಪಾದ್ಯಾದಿಗಳನ್ನು ಸಮರ್ಪಿಸಿ ಗೌರವಿಸಿ, ಮಹರ್ಷಿವರ್ಯರೇ, ಅಪ್ರಾರ್ಥಿತರಾಗಿ ತಾವುಗಳೆಲ್ಲರೂ ಆಗಮಿಸಿರುವುದು ನನ್ನ ಪರಮ ಭಾಗ್ಯ. ನಮ್ಮ ಕುಲವೇ ಧನ್ಯವಾಯಿತು. ನಾನು ಭಯಂಕರವಾದ ಸಂಸಾರ ಪಾಶದಿಂದ ಬಿಡುಗಡೆ ಹೊಂದಲು ಈ ದೇಹವನ್ನು ಬಿಡುವ ಉತ್ತಮ ಮಾರ್ಗವ್ಯಾವುದು ಎಂದು ಚಿಂತಿಸುತ್ತಿರುವ ವೇಳೆಗೆ ಸರಿಯಾಗಿ ಬ್ರಾಹ್ಮಣ ಶಾಪವೊಂದು ನನಗೆ ಮುಕ್ತಿ ಸಾಧಕವಾಗಿ ಬಂದೊದಗಿದೆ. ನಾನು ತಮ್ಮ ಪಾದಕ್ರಾಂತನಾಗಿ ಎಂದು ಪ್ರಾರ್ಥಿಸುತ್ತಿರುವೆನು. ತಕ್ಷಕನು ಬಂದು ನನ್ನನ್ನು ಕಚ್ಚುವನೆಂಬ ಭಯ ಲೇಷವೂ ನನಗಿಲ್ಲ. ಆದರೆ ಆ ಅಂತ್ಯ ಕ್ಷಣದವರೆಗೂ ನನಗೆ
ಶ್ರೀ ವಿಷ್ಣು ಸಂಬಂಧವಾದ ಪುಣ್ಯಕಥೆಗಳನ್ನು ಹೇಳುತ್ತಾ ನನಗೆ ಭಗವಂತನಲ್ಲಿ ಭಕ್ತಿಯು ಭಗವದ್ಭಕ್ತರಲ್ಲಿ ಆದರಾನುರಾಗಗಳು ಹುಟ್ಟುವಂತೆ ಅನುಗ್ರಹಿಸಬೇಕು. ಇನ್ನು ಮುಂದಿನ ಜನ್ಮಗಳಲ್ಲಿಯೂ ವಿಷ್ಣು ಭಕ್ತಿಯು ಉಂಟಾಗುವಂತೆ ಆಶೀರ್ವದಿಸಬೇಕು ಎಂದು ಪ್ರಾರ್ಥಿಸಿದನು. ಸಾರ್ವಭೌಮ ಪದವಿಯನ್ನು ತೃಣದಂತೆ ವಿಸರ್ಜಿಸಿ ವಿಷ್ಣು ಪದಾಸಕ್ತನಾದ ಆತನ ವಿರಕ್ತ ಮನೋಭಾವವನ್ನು ಕಂಡು ಆ ಮಹರ್ಷಿಗಳೆಲ್ಲರೂ ಪರಮ ಸಂತುಷ್ಟರಾಗಿ ಆತನನ್ನು ಮುಕ್ತಕಂಠದಿಂದ ಹೊಗಳಿದರು. ಪರೀಕ್ಷಿತ್ ರಾಜನು ಅವರಿಗೆಲ್ಲರಿಗೂ ಪುನಃ ನಮಸ್ಕರಿಸಿ, ಮಹಾಶಯರೇ, ಸತ್ಯಲೋಕದ ಬ್ರಹ್ಮಸಭೆಯಲ್ಲಿ ನೆರೆದಂತೆ ಮಹಾನುಭಾವರುಗಳಾದ ತಾವುಗಳೆಲ್ಲ ಇಲ್ಲಿಗೆ ಬಂದಿರುವುದು ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ಎಂದು ದೃಢವಾಗಿ ನಂಬಿದ್ದೇನೆ. ನಾನು ತಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳುವ ವಿಚಾರವೊಂದುಂಟು. ಸಾಯುವುದಕ್ಕೆ ಸಿದ್ಧನಾದ ಮನುಷ್ಯನು ತನ್ನ ಕರಣತ್ರಯಗಳಿಂದಲೂ ಯಾವ ಕಾರ್ಯವನ್ನು ನಡೆಯಿಸಿ ಕೃತಾರ್ಥನಾಗಬಹುದೋ ಅದನ್ನು ನೀವು ಚೆನ್ನಾಗಿ ವಿಮರ್ಶಿಸಿ ನನಗೆ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು. ಮಹಾರಾಜನ ಆ ಪ್ರಶ್ನೆಯನ್ನು ಅವರೆಲ್ಲರೂ ಸ್ವಾಗತಿಸಿ ಅದಕ್ಕೆ ಸರಿಯಾದ ಪ್ರಶ್ನೋತ್ತರ ಹೇಳಬೇಕೆಂದು ಯೋಚಿಸುತ್ತಿದ್ದರು. ಆ ವೇಳೆಗೆ ಸರಿಯಾಗಿ ಅಲ್ಲಿಗೆ ಸುಖಬ್ರಹ್ಮರ್ಷಿಗಳ ಆಗಮನವಾಯಿತು. ವ್ಯಾಸಪುತ್ರರಾದ ಮಹಾನುಭಾವರಾದ ಶ್ರೀ ಶುಕರು ಮಧ್ಯ ಯೌವನದಲ್ಲಿದ್ದರೂ ದೇಹಾಭಿಮಾನ ಶೂನ್ಯರಾಗಿ ಕೇವಲ ವಿರಕ್ತರು, ವಿಷಯಾಭಿಲಾಷೆಯಲ್ಲಿ ಅತ್ಯಂತ ವಿಮುಖರು ಆಗಿ ಅವಧೂತ ವೇಷದಿಂದ ಒಪ್ಪುತ್ತಿದ್ದರು. ಅವರ ದೇಹದ ಮೇಲೆ ಯಾವ ಬಗೆಯ ಆಶ್ರಮ ಚಿಹ್ನೆಗಳು ಇಲ್ಲದೆ ಅವರು ಸದಾ ಜ್ಞಾನೇ ತತ್ಪರರಾಗಿ ಬ್ರಹ್ಮಜ್ಞಾನ ವಿಮುಖರಾಗಿಯೇ ಸಂಚರಿಸುತ್ತಿದ್ದರು. ಕೇವಲ ದೇವಕುಮಾರರಂತೆ ಪರಮ ತೇಜಸ್ವಿಗಳಾಗಿದ್ದ ಅವರ ಕರಚರಣಾದಿ ಅವಯವಗಳು ಸುಕುಮಾರಗಳಾಗಿದ್ದವು. ಅತಿ ಸುಂದರವಾದ ಶಿರೋಭಾಗವು, ಕಮಲದಳದಂತೆ ವಿಶಾಲವಾದ ಕಣ್ಣುಗಳು, ಉಬ್ಬಿದ ಮೂಗು, ಒಂದಕ್ಕೊಂದು ಸಮಾನವಾದ ಕಿವಿಗಳು, ಬಾಗಿದ ಹುಬ್ಬುಗಳು ಲೋಕಮೋಹಕಗಳಾಗಿದ್ದವು. ಅವರ ಕಂಠವು ಶಂಖವನ್ನು ಹೋಲುತ್ತಾ ವಿಶಾಲವಾದ ಎದೆಯಿಂದಲೂ ಪುಷ್ಪವಾಗಿ ಮಾಂಸದಿಂದ ತುಂಬಿದ ಭುಜಗಳಿಂದಲೂ ಸುಮನೋಹರವಾಗಿದ್ದಿತು. ಶ್ರೀಕೃಷ್ಣಾರ್ಪಣಮಸ್ತು.